ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆ ಮಾಡಿರುವ ಡಾ ಮಹೇಶ ಸನ್ಮಾನ ಸಿಂದಗಿ. ಯುಪಿಎಸ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ಮುದ್ದೇಬಿಹಾಳ ತಾಲೂಕು ಮಡಿಕೇಶ್ವರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿ ಡಾ ಮಹೇಶ ಮಡಿವಾಳರ 482ನೇ ರ್ಯಾಂಕ್ ಪಡೆದುಕೊಂಡಿರುವ ನಿಮಿತ್ತವಾಗಿ ತಾಲೂಕು ಮಡಿವಾಳ ಮಾಚಿದೇವ ಸೇವಾ ಸಂಘ ಪರವಾಗಿ ಪಟ್ಟಣದ ಶ್ರೀ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದ ಡಾ ಮಹೇಶ ಮಡಿವಾಳರ ಮಾತನಾಡಿ, ನಮ್ಮ ತಾಯಿ ಹಾಗೂ ತಮ್ಮನ ಸಹಕಾರದಿಂದ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ತುಂಬಾ ಅನುಕೂಲವಾಯಿತು. ನಮ್ಮ ಕುಟುಂಬದಲ್ಲಿ ನಾನು ತಮ್ಮನಾದೆ, ಆದರೆ ತಮ್ಮ ಅಣ್ಣನ ಸ್ಥಾನದಲ್ಲಿ ಇದ್ದಾರೆ. ಹಾಗೆ ನಮ್ಮ ಮಡಿವಾಳ ಸಮಾಜದ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಲು ಸಹಕಾರ ಮಾಡುತ್ತೇನೆ ಎಂದರು. ಶಿಕ್ಷಕ ಮಕ್ಕಳ ಸಾಹಿತಿ ಬಸವರಾಜ ಅಗಸರ, ಮುಖ್ಯ ಶಿಕ್ಷಕ ಶಿವಾನಂದ ಶಾಹಾಪುರ, ಭೀಮಾಶಂಕರ ಮಾಡಬಾಳ, ಸುನಂದ ಎಂಪೂರೆ ಮಾತನಾಡಿದರು. ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷ ಗುರು ಅಗಸರ ಸಭೆ ಅಧ್ಯಕ್ಷತೆ ವಹಿಸಿದರು. ಕೆಪಿಟಿಸಿಎಲ್ ಗ್ರಾಮೀಣ ಭಾಗದ ಅಧಿಕಾರಿ ಬಸವರಾಜ ಮಡಿವಾಳರ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿ ಸನ್ಮಾನಿಸಿ ಗೌರವಿಸಿದರು. ಸಮಾರಂಭದಲ್ಲಿ ತಾಲೂಕಿನ ಮಡಿವಾಳ ಸಮಾಜದ ಹಾಗೂ ವಿವಿಧ ಸಂಘದ ಹಾಗೂ ಸಮಾಜದ ಪದಾಧಿಕಾರಿಗಳು ಇದ್ದರು. ನಮ್ಮ ಕುಟುಂಬ ಜವಾಬ್ದಾರಿ ಮುಗಿತ ಮುಂಚೆ ಕೋವಿಡ್ ಟೈಮಲ್ಲಿ ನಮ್ಮ ಮನೆ ಬಂದಾಗ ಒಂದು ಆಲ್ರೆಡಿ 4-5 ವರ್ಷ ಆಯ್ತು ಕೆಲಸ. ಇಂಜಿನಿಯರಿಂಗ್ ಮುಗಿದ ತಕ್ಷಣ ಒಂದು ಜಾಬ್ ಆಯಿತು, ಹೊರಗಿಂದ ಕೆಲಸ ಮಾಡಿ. ಕೋವಿಡ್ ಟೈಮಲ್ಲಿ ಏನಂತಂದರೆ ನಾನು ಆ್ಯಕ್ಚುಲಿ UPSC ಕೋಚಿಂಗ್ ಹೋಗಿದ್ದೆ. ನಾನು ಸಕಲೇಶ್ಪುರದಲ್ಲಿ ಕೆಲಸ ರೋಡ್ ಸರ್ವಿಸ್ ಮುಗಿದಾದ್ಮೇಲೆ ಸಡನ್ನಾಗಿ ಕೋವಿಡ್ ಬಂದಿದ್ದರಿಂದ ಅದು ಕ್ಲೋಸ್ ಆಯಿತು. ಕೋಚಿಂಗೆಲ್ಲ ಕ್ಲೋಸ್ ಆಗಿ ನಾನು ಅರ್ಧಕ್ಕೆ ವಾಪಸ್ ಮನೆಗೆ ಬರಬೇಕಾಯಿತು. ನಂದಿನ್ನೂ ರೆಗ್ಯುಲರ್ ಅಪಾಯಿಂಟ್ಮೆಂಟ್ ಬಂದಿರಲಿಲ್ಲ. ಕೆಲಸ ಫಿಕ್ಸ್ ಆಗಿತ್ತು, ಬಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಬಂದಿರಲಿಲ್ಲ. ಇದಕ್ಕೋಸ್ಕರ ಕೋವಿಡ್ಗೋಸ್ಕರ ಎಲ್ಲ ವಿಧಾನ ಕೇಳಿತ್ತು. ಅವಾಗಲಿಂದ ನನ್ನ ತಮ್ಮ ನಮ್ಮ ಮನೆಗೂ ಜವಾಬ್ದಾರಿ ತೊಗೊಂಡು ನಮ್ಮ ಅವರಿಗೆ ಚಿಂತೆ ಆಗಿಬಿಡೋದು. ನಮ್ಮ ಅವರಿಗೂ ನಾವು ಕೆಲಸ ಬಿಡಿಸಿದ್ವಿ, ಹೇಳಿ ಹೋಗ್ಬೇಡ ನಿಮ್ಮ ಮನೆಯಾಗಿರು ಅಂತೇಳಿ. ಈಗ ನನ್ನದು ಕೆಲಸ ಏನೋ ಬಂದಿರಲಿಲ್ಲ. ಅವಾಗ ನನ್ನ ತಮ್ಮ ಹೇಳ್ತಿದ್ದೀನಿ, ತಲೆ ಕೆಡಿಸ್ಕೊಬೇಡ, ನಾನು ನೋಡ್ಕೊತೀನಿ ಮನೆ ಅಂತೇಳಿ ನನಗವನು ಸಪೋರ್ಟ್ ಮಾಡ್ತಿದ್ದ. ಆ್ಯಕ್ಚುಲಿ ನಂದು UPSC ಪ್ರಿಪ್ರೇಷನ್ ಸ್ಟಾರ್ಟ್ ಆದಾಗಿಂದ ನಾ ತಮ್ಮ ಆಗಿನಿ, ಅವ ಅಂತಂದರೆ ಈಗ ಮತ್ತು ಅವನು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡೆ ಅವನದೇ ಒಂದು ಸ್ಟಾರ್ಟಪ್ ಅಂತ ನೀವು ಕೇಳಿರ್ಬೋದು, ಇರ್ತಲ್ಲ. ಅವನದೇ ಒಂದು ಸ್ಟಾರ್ಟಪ್ ಬೆಂಗಳೂರು ಟ್ರೆಕರ್ಸ್ ಅಂತ ನೀವು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಹುಡುಕಿದ್ರೆ ಸಿಗ್ತಿರ್ತದೆ. ಸುಮಾರು 70,000-80,000 ಜನ ಫಾಲೋ ಮಾಡ್ತಾರೆ ಅದಕ್ಕೆ. ಅದರ ಟರ್ನ್ ಓವರ್ ಎಷ್ಟೈತಿ ಅಂತಂದರೆ ವರ್ಷಕ್ಕೆ 3 ಕೋಟಿಯಿಂದ 4 ಕೋಟಿ ಟರ್ನ್ ಓವರ್ ಅದ ಕಂಪ್ನಿಗೆ. ಭಾಳ ಸಿಂಪಲಾಗಿ ಕಾಣಿಸ್ತಾನೆ ನೋಡೋಕ್ಕೆ. ಸೊ ಅವನು ನನಗಿಂತ ದೊಡ್ಡ ರತ್ನ. ಅವನಿಗೆ ನಾನು ಹೇಳ್ತೀನಿ, ನಮ್ಮ ಅವನು ಹೇಳ್ತೀನಿ, ನೀನು ಯಾಕೆ ಗೌರ್ಮೆಂಟ್ ನೌಕರಿ ತೊಗೋಬಾರ್ದು ಅಂತಂದಾಗ ನಾನು ಹೇಳ್ತಿರ್ತೀನಿ, ಬೇಡ, ಅವನು ಸೂಟ್ ಆಗಲ್ಲ, ಅವನು ಬಿಸ್ನೆಸ್ ಮೈಂಡ್ ಅದೊಂದು. ಅವನೇನೋ ದೊಡ್ಡ ಎತ್ತರಕ್ಕೆ ಹೋಗಿ ನಮ್ಮಂಥ ಕನ್ನಡಿಗರನ್ನ, ನಮ್ಮಂಥ ಒಂದು ಸಮಾಜದವ್ರನ್ನ, ಹಿಂದುಳಿದವ್ರನ್ನ ಅವನು ಇನ್ನೂ ಸಾಕಷ್ಟು ಜನಕ್ಕೆ ಉದ್ಯೋಗ ನೀಡಿ ಅವನು ಉದ್ಯೋಗದಾತ ಆಗಲಿ, ನಮ್ಮಂಥ ಉದ್ಯೋಗಿ ಆಗದೇ ಇರಲಿ, ಅವನು ಉದ್ಯೋಗದಾತ ಆಗಲಿ ಅನ್ನೋದು ನನ್ನ ಒಂದು ಆಶೆ. ಸೊ ಅದನ್ನ ಮೊದಲಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲರೂ ಇಲ್ಲಿ ಬಹುತೇಕ ಕುಂತೂರಲ್ಲಿ ನೀವು ನನ್ನ ನೋಡಿದರೆ ನಾನು ತುಂಬ ನೋಡಿದ್ದೀನಿ. ಸಣ್ಣವಿದ್ದಾಗಿಂದ ಒಂದು ರೀತಿಯಿಂದ ಎಲ್ಲರೂ ಏನಂತಂದ್ರೆ ದೊಡ್ಡಪ್ಪ, ಚಿಕ್ಕಪ್ಪ, ಅತ್ತಿ, ಮಾವ, ಸಣ್ಣವ, ಅಣ್ಣವ್ರು ಇದ್ದೀರಿ ಎಲ್ಲರೂ. ಸೊ ಇವೆಲ್ಲರೂ ನನ್ನ ಕೊಡ್ರಿ. ಹಾಂ, ಇಲ್ಲಿ ಇದು ಬಂದ್ರೆ